ಕೊನೆ ಕ್ಷಣದಲ್ಲಿ ಸಚಿವ ಸ್ಥಾನದಿಂದ ಮಂಕಾಳ್ ವೈದ್ಯ ಅವರನ್ನ ಕೈಬಿಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರೇ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕೊನೆ ಕ್ಷಣದಲ್ಲಿ ಪಟ್ಟಿಯಿಂದ ಹೊರಬಿಟ್ಟಂತಹ ವಿಚಾರ ಮೈಸೂರಲ್ಲಿ ಮಾಜಿ ಸಚಿವ ಮಂಕಾಳ್ ವೈದ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಅವಶ್ಯಕತೆ ಇರಲಿಲ್ಲವೇನೋ, ಅದಕ್ಕೆ ಕೈಬಿಟ್ಟಿದ್ದಾರೆ. ಯಾವ ಉದ್ದೇಶಕ್ಕೆ ಕೈಬಿಟ್ರು ನನಗೂ ಕೂಡ ಗೊತ್ತಿಲ್ಲ. ಸಚಿವ ಸಂಪುಟ ವಿಸ್ತರಣೆಯಾದಂತಹ 2ನೇ ಪಟ್ಟಿಯಲ್ಲಿ ಮಂಕಾಳ್ ವೈದ್ಯ ಅವರ ಹೆಸರು ಕೇಳಿಬಂದಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಅವರ ಹೆಸರನ್ನ ತೆಗೆದುಹಾಕಲಾಯಿತು. ನಂತರ ಎಸ್ ಮಲ್ಲಿಕಾರ್ಜುನ ಅವರ ಹೆಸರು ಕೂಡ ಆಡ್ ಆಯಿತು. ಅವರಿಗೆ ಸಚಿವ ಸ್ಥಾನವನ್ನ ಕೂಡ ಕೊಡಲಾಯಿತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಕಾಳು ವೈದ್ಯ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೈಸೂರಲ್ಲಿ. ನೋಡಿ, ನನ್ನ ಅವಶ್ಯಕತೆ ಹೈಕಮಾಂಡ್ಗೆ ಇರಲಿಲ್ವೇನೋ, ಅದಕ್ಕೆ ಕೈಬಿಟ್ಟಿದ್ದಾರೆ. ಯಾವ ಉದ್ದೇಶಕ್ಕೆ ಕೈಬಿಟ್ರು ಅಂತ ನನಗೂ ಕೂಡ ಗೊತ್ತಿಲ್ಲ. ಯಾರಿಗೆ ಅನ್ಯಾಯವಾಗಿದೆ ಅಂತ ಜನನೇ ತೀರ್ಮಾನ ಮಾಡ್ತಾರೆ. ಮಂತ್ರಿಯಾಗಿ ಇದುವರೆಗೂ ಕೂಡ 3 ವರ್ಷ ಒಳ್ಳೆಯ ಕೆಲಸವನ್ನೇ ಮಾಡ್ಕೊಂಡು ಬಂದಿದ್ದೀನಿ. ಅವತ್ತು ಬೆಳಿಗ್ಗೆ 10 ಗಂಟೆಗೆ ಸಿಎಂ ನನಗೆ ಕರೆ ಮಾಡಿದ್ರು, ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆ ಬನ್ನಿ ಅಂತ ಹೇಳಿದ್ರು. ಮತ್ತು 11 ಗಂಟೆಗೆ ತಿರ್ಗಾ ಫೋನ್ ಮಾಡಿದ್ರು. ಅವಾಗ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ ಅಂತ ಹೇಳಿದ್ರು. ಮಲ್ಲಣ್ಣಗೆ ಅವಕಾಶ ಕೊಟ್ಟಿದ್ದೇವೆ ಅಂತ ಕೂಡ ಹೇಳಿದ್ರು. ಏನೇನೋ ನಡೀತು ಅನ್ನೋದು ನನಗೆ ಗೊತ್ತಿಲ್ಲ. ಚಾಮುಂಡಿ ಬೆಟ್ಟದಲ್ಲಿ ಶಾಸಕ ಮಂಕಾಳು ವೈದ್ಯ ಈ ಕುರಿತಂತೆ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಇಲ್ಲ, ಅವ್ರ ಅವಶ್ಯಕತೆ ಇದೆ ನಮ್ಮ ಪಕ್ಷಕ್ಕೆ, ಅದಕ್ಕೆ ತಗೊಂಡಿದ್ದಾರೆ ಅವರು. ನಮ್ಗೆ ಕ್ಷೇತ್ರಕ್ಕೆ ನಮ್ಮ ಅವಶ್ಯಕತೆ ಅದ, ನನ್ನ ಕ್ಷೇತ್ರಕ್ಕೆ ಬಿಟ್ಟಿದ್ದಾರೆ, ಜಿಲ್ಲೆಗೆ ಬಿಟ್ಟಿದ್ದಾರೆ. ಹೌದು, ಮಾತಾಡಿದೆ. ಆಗಿಂದಾಗ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಮಾತಾಡ್ಬೇಕಲ್ಲ, ಮಾತಾಡೋದಷ್ಟೇ. ನಿರಾಸೆ ಯಾಕೆ ಆಗ್ತದ್ರಿ? ನಾವೇನು ಮಂತ್ರಿ ಆಗ್ಬೇಕು ಅಂತೇಳಿ ಬಂದಿದ್ದಲ್ಲ. ನನ್ನ ಕ್ಷೇತ್ರದ ಜನ ಏನೋ MLA ಮಾಡಿದ್ರು, ಪಕ್ಷಕ್ಕೆ 140 ಸೀಟ್ ಬಂತು, ಸರ್ಕಾರ ಬಂತು, 3 ವರ್ಷ ಮಂತ್ರಿ ಆಗಿದ್ದೇನೆ, ಒಳ್ಳೆ ಕೆಲಸ ಮಾಡಿದ್ದೇನೆ, ಎಲ್ಲೂ ಒಂಚೂರು ಹೆಸರಾಳು ಮಾಡ್ಕೊಂಡಿದೆ. ನನ್ಗೇನು ಕೆಲಸ ಕೊಟ್ಟಿದ್ದಾರೆ ಅದನ್ನು ಕರೆಕ್ಟಾಗಿ ಮಾಡಿದ್ದೇನೆ. ಇಲ್ಲ, ಅವ್ರ ಅವಶ್ಯಕತೆ ಇದೆ ನಮ್ಮ ಪಕ್ಷಕ್ಕೆ, ಅದಕ್ಕೆ ತಗೊಂಡಿದ್ದಾರೆ ಅವರು. ನಮ್ಗೆ ಕ್ಷೇತ್ರಕ್ಕೆ ನಮ್ಮ ಅವಶ್ಯಕತೆ ಅದನ್ನು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.